ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಾವು ನಿನ್ನೆ ಊರಿಗೆ ಹೋಗಿದ್ವಿ. ಊರಲ್ಲಿ ಜಾತ್ರೆ ಇತ್ತು. ಸೊ ಜಾತ್ರೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ನಾವು ಹೋಗೋಷ್ಟರಲ್ಲಿ ರಾತ್ರಿ ಆಗಿತ್ತು. ಹೋಗಿದ ತಕ್ಷಣ ಊರಿನ ತುಂಬ ಲೈಟ್ಸ್ ಎಲ್ಲ ಜಗಮಗ ಜಗಮಗ ಅಂತ ಇತ್ತು. ಕಲರ್ಫುಲ್ ಕಾಣಿಸ್ತಾ ಇತ್ತು. ಊರೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬಹುದು. ದೇವಸ್ಥಾನಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಅದು ಯಾವ ದೇವರು, ಯಾವ ದೇವಸ್ಥಾನ ಅಂತಂದರೆ ಅದು ಭೂತಪ್ಪ ಸ್ವಾಮಿ ಅಂತ, ಶ್ರೀ ಕರಿಮರಡಿ ಭೂತಪ್ಪ ಸ್ವಾಮಿ ಅಂತ. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಇದು ಚಿಕ್ಕನಾಯಕನಹಳ್ಳಿ ತಾಲೂಕು ಲಕ್ಕೇನಹಳ್ಳಿ ಗ್ರಾಮದಲ್ಲಿದೆ. ಸೊ ಅದೇ ನಮ್ಮೂರು. ಮೂರು ಅಂದರೆ ಅದು ನನ್ನ ತವ್ರ ಮನೆ, ಗಂಡನ ಮನೆಯೇ ಬೇರೆ, ಅದು ನನ್ನ ತವ್ರ ಮನೆ. ಅಲ್ಲಿ ಹೋಗಿ ರಾತ್ರಿ ಏನೂ ಕೆಲಸ ಇರಲಿಲ್ಲ. ಸೊ ನಾವಲ್ಲಿ ಹೋಗಿ ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬಂದಿತ್ತು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸಿ, ಅವತ್ತು ನೈಟ್ ಏನೂ ಕೆಲಸ ಇರಲಿಲ್ಲ. ಸೊ ಹಾಗಾಗಿ ಮಲಗಿಬಿಟ್ವಿ. ನೆಕ್ಸ್ಟ್ ಮಾರ್ನಿಂಗ್ ಆಯಿತು. ಮಾರ್ನಿಂಗು ಆರತಿ ಮತ್ತು ಉತ್ಸವ ಇತ್ತು, ಸಂಜೆ ಉತ್ಸವ ಇತ್ತು, ಮತ್ತು ಬೆಳಗ್ಗೆ ಎಲ್ಲ ಆರತಿ ಇತ್ತು. ಸೊ ಊರಿನ ಎಲ್ಲ ಜನಗಳು ಆರತಿಯನ್ನು ತೊಗೊಂಡು ಬರ್ತಾರೆ. ಆರತಿಯನ್ನು ತೊಗೊಂಡು ಬಂದು ದೇವ್ರ ಮುಂದೆ ಕೋಳಿ ಕೊಯ್ಕೊಂಡು ಹೋಗೋ ಒಂದು ಸಂಪ್ರದಾಯ ಇದೆ. ಸೊ ಇದು ಯುಗಾದಿ ಹಬ್ಬ ಆದಮೇಲೆ ಮಾಡ್ತಾರೆ. ಯುಗಾದಿ ಹಬ್ಬದ ವರ್ಷದೊಳಕಿಗೆ ಮಾಡ್ತಾರೆ ಅಂತಲೇ ಹೇಳಬಹುದು. ಸೊ ಬೆಳಗ್ಗೆ ದೇವಸ್ಥಾನದಲ್ಲಿ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ನೋಡಿ ಹೇಗಿದೆ ಅಂತ ಅಲಂಕಾರ. ತುಂಬಾ ದೇವರು ತುಂಬಾ ಜಗಮಗವಾಗಿ ಕಾಣ್ತಾ ಇತ್ತು. ಓಕೆ, ಅದಾದಮೇಲೆ ಊರಿನ ಹೆಣ್ಮಕ್ಳೆಲ್ಲ ಅಲ್ಲಿಗೆ ಆರತಿಯನ್ನು ತೊಗೊಂಡು ಬಂದರು. ಅಷ್ಟರಲ್ಲಿ ದೇವ್ರನ್ನ ಓಡಿಸಿದ್ರು. ದೇವರೇ ಹೋಗಿ ಊರಿನ ಒಳಗಡೆ ಹೋಗಿ ಹೆಣ್ಮಕ್ಳು ಆರತಿ ಎಲ್ಲ ಕರ್ಕೊಂಡು ಬಂತು ದೇವಸ್ಥಾನದ ಹತ್ರ. ಆ ಆರತಿ ಎಲ್ಲ ಮುಗಿದ ಮೇಲೆ ಕೋಳಿ ಕೊಯ್ಕೊಂಡು ಜನಗಳೆಲ್ಲ ಹೊರಟೋದ್ರು. ಈ ಆರತಿ ಕಾರ್ಯಕ್ರಮ ಮುಗಿಸಿದ ಮೇಲೆ ನಮ್ಮನೇಲೂ ಕೂಡ ನಾನ್ ವೆಜ್ ಮಾಡಿದರು. ಸೊ ನಾವೆಲ್ಲರೂ ಸೇರಿ ನಾನ್ ವೆಜ್ಜನ್ನು ತಿಂದ್ವಿ. ಮತ್ತು ಅಷ್ಟರಲ್ಲಿ ರಾತ್ರಿ ಆಗಿಬಿಡ್ತು. ದೇವ್ರಿಗೆ ಉತ್ಸವವನ್ನು ಏರ್ಪಡಿಸಿದ್ರು. ಅಂದರೆ ದೇವ್ರನ್ನ ಊರು ತುಂಬ ಮೆರವಣಿಗೆ ಮಾಡೋದಕ್ಕೋಸ್ಕರ ವಾನ ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದನ್ನು ನಾವು ವಾನ ಅಂತೀವಿ. ತುಂಬಾ ಅಂದರೆ ಕಲರ್ಫುಲ್ಲಾಗಿರೋ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟನ್ನು ಮಾಡಿದರು. ರಾತ್ರಿ 8:30 ಅಷ್ಟರಲ್ಲಿ ದೇವ್ರನ್ನ ಹೊರಡಿಸಿದ್ರು. ಮತ್ತು ದೇವರು ಊರೊಳಗಡೆ ಎಲ್ಲ ಹೋಗಿ ಈಡ್ಗೈ ಹಾಕಿಸ್ಕೊಂಡು ಬಂದ ಮೇಲೆ ಅದು ವಾನದ ಮೇಲೆ ಕೂತ್ಕೊಂತು. ಈ ಉತ್ಸವ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಛೋಟಾ ಭೀಮ್ ಮತ್ತು ಇನ್ನೊಂದು ಗೊಂಬೆ ಕುಣಿತವನ್ನು ಕರೆಸಿದ್ರು. ಸೊ ಗೊಂಬೆಗಳ ಜೊತೆ ಮಕ್ಕಳೆಲ್ಲ ಸೇರಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮತ್ತು ಕೊನೆಗೆ ದೊಡ್ಡವರೆಲ್ಲ ಸೇರಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ದೇವರು ಊರು ತುಂಬ ಮೆರವಣಿಗೆ ಮುಗಿಸ್ಕೊಂಡು ಬಂದು ಆದಮೇಲೆ ಮತ್ತೆ ದೇವ್ರನ್ನ ಎತ್ತಿ ಬೇರೆ ಅಂದರೆ ಯಾರು ಹೊತ್ಕೊತಾರೋ ಅವ್ರ ತಲೆ ಮೇಲೆ ಕೊಟ್ಟರು. ಅದಾದಮೇಲೆ ಅದಕ್ಕೆ ಅದೇ ಅಂದರೆ ದೇವಸ್ಥಾನದೊಳಗಡೆ ಕೂರಿಸ್ಬೇಕಾದ್ರೆ ಮಣೆ ಹಾಕೋದು ಅಂತ ಮಾಡ್ತೀರಿ ನಮ್ಮ ಕಡೆ. ಸೊ ಅಂದರೆ ಬಾಳೆಹಣ್ಣಿಂದೆಲ್ಲ ಅಲ್ಲಿ ಇಟ್ಬಿಟ್ಟು ಪಲ್ಲಾರವನ್ನು ಒಂದು ಕಡೆ ಇಟ್ಬಿಟ್ಟು ಆ ಚಾಟಿ ಕೆಲವರು ಒಬ್ರು ಇರ್ತಾರೆ, ಅವರು ಚಾಟಿಯನ್ನು ಇಟ್ಕೊಂಡು ದೇವ್ರನ್ನ ಆ ಕಡೆ ಈ ಕಡೆ ಓಡಾಡಿಸ್ತಾರೆ. ದೇವ್ರು ಕೂಡ ಜೊತೆಯಲ್ಲೇ ಕುಣಿಯುತ್ತೆ. ಲಾಸ್ಟಲ್ಲಿ ಆ ಬಾಳೆಹಣ್ಣಿಂದ ಕೆಳಗಡೆ ಹಾಕಿರ್ತಾರಲ್ಲ, ಅಂದರೆ ಬಟ್ಟೆ ಮೇಲೆ ಆ ಚೆರುಪನ್ನು ತಿನ್ನೋ ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಮಣೆ ಹಾಕೋದು ಅಂತ ಕರಿತೀವಿ. ಈ ಕಾರ್ಯಕ್ರಮ ಮುಗಿಸೋ ಅಷ್ಟರಲ್ಲಿ ರಾತ್ರಿ 1:30 ಆಗೋಗಿತ್ತು. ಅಷ್ಟರಲ್ಲಿ ಸುಸ್ತಾಗಿದ್ವಿ. ಜನಗಳು ಕೂಡ ಅವ್ರವ್ರ ಮನೆಗೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊರಟೇ ಬಿಟ್ಟರು ಎಲ್ಲರೂ. ಅದು ಮುಗಿಯೋ ಅಷ್ಟರಲ್ಲಿ ಹೊರಟೇ ಬಿಟ್ಟರು. ನಾವು ಕೂಡ ಅಷ್ಟೆಲ್ಲ ಮುಗಿಸಿದ ಮೇಲೆ ಮತ್ತೆ ದೇವರನ್ನು ದೇವಸ್ಥಾನದೊಳಗಡೆ ಗದ್ಗೆ ಮಾಡಿ ನಾವು ಕೂಡ ಮನೆ ಹತ್ರ ಹೋದ್ವಿ. ವಿಶೇಷತೆ ಹೇಳಬೇಕು ಏನಂದರೆ, ಉತ್ಸವದಲ್ಲಿ ಒಂದು ಹಾರವನ್ನು ಹಾಕಿದ್ರು. ಅದು ಬರೀ ₹1 ಕಾಯಿನಿಂದನೇ ಮಾಡಿದರು. ತುಂಬ ಚೆನ್ನಾಗಿತ್ತು ಹಾರ. ನೋಡಿ ಹೇಗಿದೆ ಹಾರ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಹೇಗಿದೆ. ಓಕೆ, ಕಾರ್ಯಕ್ರಮ ಮುಗಿಸಿ ನಾವು ಮಲಗೋ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಗಿತ್ತು. ಸೊ ಎಲ್ಲರೂ ಸುಸ್ತಾಗಿದ್ದರಿಂದ 2 ಗಂಟೆಗೆ ನಿದ್ರೆಗೆ ಜಾರಿಬಿಟ್ವಿ. ಮತ್ತು ಬೆಳಗ್ಗೆ ಮತ್ತು ಎಲ್ಲರೂ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಊರ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಸೊ ನೋಡಿ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಲಾಗ್. ನಾನು ಊರಿಗೆ ಹೋಗಿದ್ದು, ಅಲ್ಲಿ ದೇವಸ್ಥಾನದಲ್ಲಿ ಇದ್ದಿದ್ದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.